ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮನೆ ಮಾಲೀಕನ ತಪ್ಪಿಗೆ ಬೀದಿಗೆ ಬಿದ್ದ ಬಾಡಿಗೆದಾರರ ಮಹಿಳೆ. ಹಣ ಕಟ್ಟದೆ ಇರೋದಕ್ಕೆ ಬಾಡಿಗೆದಾರರನ್ನ ಹೊರಗೆ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿಯವರು. ಫೈನಾನ್ಸ್ ಸಿಬ್ಬಂದಿಗಳು ಯಾರ ಮಾತು ಕೂಡ ಕೇಳಲ್ಲ. ಹಣ ಸರಿಯಾಗಿ ಪಾವತಿ ಮಾಡಿಲ್ಲ ಅಂತಂದ್ರೆ ಯಾರಾದ್ರೇನು ತೆಗೆದು ಆಚೆ ಹಾಕ್ತಾರೆ. ಮನೆಯಲ್ಲಿ ಇದ್ದವರನ್ನ ಇದೀಗ ಏಕಾಏಕಿ ಖಾಲಿ ಮಾಡಿಸಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಮಾಲೀಕನ ತಪ್ಪಿಗೆ ಬೀದಿಗೆ ಬಿದ್ದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಮತಾ ಅನ್ನೋರು. ಶಿವಮೊಗ್ಗದ ಬೊಮ್ಮನಕಟ್ಟೆ ಸಿ ಬ್ಲಾಕ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಫೈನಾನ್ಸ್ನಿಂದ ಸಾಲ ಪಡೆದಿದ್ದಂತಹ ಕುಮಾರ್ ಎಂಬುವವರ ಮನೆಯಲ್ಲಿ ಲೀಸ್ಗೆ ಇದ್ದಂತಹ ಮಾಲೀಕರು 4 ಲಕ್ಷ ರೂಪಾಯಿ ಕೊಟ್ಟು ಮನೆ ಭೋಗ್ಯಕ್ಕೆ ಹಾಕಿಸಿಕೊಂಡಿದ್ದ ಮಮತಾ ಅವರು ಮನೆ ಮಾಲೀಕ ಸಾಲ ತೀರಿಸದೆ ಇರೋದಕ್ಕೆ ಬಾಡಿಗೆದಾರರಿಗೆ ಇದೀಗ ಸಂಕಷ್ಟ ಶುರುವಾಗಿದೆ. ಮಾಲೀಕರಿಗೆ ನೋಟಿಸ್ ಅನ್ನ ಅಂಟಿಸಿದ್ದ ವಿಷಯ ತಿಳಿಸಿದಂತಹ ಮಮತಾ ಆದರೂ ಕೂಡ ಹಣವನ್ನ ಕಟ್ಟದೆ ಸುಳ್ಳು ಹೇಳಿದ್ದಂತಹ ಮನೆ ಮಾಲೀಕ ಕುಮಾರ್ ಕೋರ್ಟ್ ಆದೇಶದಂತೆ ಮನೆ ಖಾಲಿ ಮಾಡಿಸಿದ್ದಾರೆ ಪೊಲೀಸ್ನವರು. ಮಗನೊಂದಿಗೆ ಒಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಮಮತಾ ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 4 ಲಕ್ಷ ಹಣ ಸಂಪಾದನೆ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗತ್ತೆ ನೋಡಿ. ಯಾವ ರೀತಿಯಾಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಮಮತಾ ಅನ್ನೋರು ಮಗನ ಜೊತೆ ಜೀವನ ಮಾಡ್ತಾ ಇದ್ರಂತೆ. ಇದೀಗ ಮನೆಯಲ್ಲಿರುವಂತಹ ಸಾಮಾನು ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ನೀವೇನ್ ಮಾಡ್ತೀವಿ? ಯಾರಿಗೆ ಬೈತಾ ಇದ್ದೀವಿ? ನಾವ್ಯಾರಿಗೆ ಬೈತಾ ಇದ್ದೀವಿ? ಹದಿನೈದು ದಿವಸದ ಮುಂಚೆ ನೋಟಿಸ್ ಕೊಟ್ಟು ಟೆನೆಂಟ್ ಅವ್ರಿಗೆ ಹೇಳಿದ್ವಿ ಸರ್. ಈಗ ಇದು ಮಾಡ್ತೀರಾ ಸರಿ ಇದೆ ಸರ್? ಟೆನೆಂಟ್ ಅವ್ರದ್ದು ಸಾಮಾನು ತೆಗ್ದ್ರೆ ಸರಿ ಇದೆ ಸರ್? ಸರಿ ಇದೆ, ಯಾಕಂದ್ರೆ ಅವ್ರಿಗೆ ಇಂಟಿಮೇಷನ್ ಮಾಡಾಗಿದೆ. ಅವ್ರು ಆದ್ರೂ ಖಾಲಿ ಮಾಡಿದ್ರ ಸರ್? ನಿಮಗೆ ನಿಮಗೆ ಟೆನೆಂಟ್ ಅವ್ರಿಗೆ ಏನು ಮಾಡಿಲ್ಲ ತಾನೆ? ನೋಟಿಸ್ ಎಲ್ಲ ಹಚ್ಚಿದ್ದಾರೆ. ಕೋರ್ಟ್ ಆರ್ಡರ್ ಆಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.